ಆಮೇಲೆ ಅವನಿಗೆ ತಕ್ಕ ಶಾಸ್ತಿ ಆಗಬೇಕು ಅಂತ ಕೇಳ್ತಾ ಇದ್ರಿ. ಆ ಪಾರ್ಟ್ ಪಕ್ಕಕ್ಕೆ ಇಡೋಣ, ಆಗುತ್ತೆ, ಡೆಫಿನೆಟ್ಲಿ ಆಗುತ್ತೆ. ಇದು ಸೈಕಲ್ ಥರ ಮೇಲಿದ್ದವ್ರು ಕೆಳಗೆ ಬರಲೇಬೇಕು. ಆ್ಯಂಡ್ ಯಾವುದೋ ಜನ್ಮಕ್ಕೆ ಅಂತ ಕಾಯೋಂಗಿಲ್ಲ. ಇವತ್ತು ಮಾಡ್ದ ಬೆಳಗ್ಗೆ ಆದರೆ ಸಂಜೆ ಅಷ್ಟೊತ್ತಿಗೆ ಪೆಟ್ಟು ತಿಂತಿರ್ತಾನೆ. ಇವತ್ತೆಲ್ಲ ನಾಳೆ ಅವನಿಗೆ ಏನಾಗಬೇಕು ಅದಾಗುತ್ತೆ. ಬಟ್ 1-1.5 ಗಂಟೆಯಿಂದ ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡ್ರಾ, ಎಲ್ಲನೂ ಹೇಳ್ಕೊಂಡ್ರಾ, ಸಾಕಾಗೋಷ್ಟು ಹತ್ರಿ. ಹೌದು ಮೇಡಮ್. ಹಗುರ ಅನ್ನಿಸ್ತಾ ಇದೆಯಾ ಮನಸ್ಸು? ಹೌದು ಮೇಡಮ್. ಯಾಕಂದರೆ ಈ ನೋವು ಇಟ್ಕೊಂಡೆ ನಾನು ತುಂಬ 1.5 ವರ್ಷ ಸಫರ್ ಆಗಿದ್ದೀನಿ. ಯಾರಿಗೂ ಹೇಳೋಕ್ಕಾಗಲಿಲ್ಲ. ಬಾತ್ರೂಮಲ್ಲಿ ಅಳೋದು, ಸ್ನಾನ ಮಾಡೋವಾಗ ಅಳೋದು, ಒಬ್ಬಳೇ ಅಳೋದು, ಪಿಲ್ಲೋ ಎಲ್ಲ ನೆಂದೋಗ್ತಿತ್ತು. ಇವರು ಬಂದು ಕೇಳ್ತಿರ್ಲಿಲ್ಲ ಏನಕ್ಕೆ ಪಿಲ್ಲೋ ನೆಂದಿದೆ. ನನ್ನ ಮಗ ಕೇಳ್ತಿ, ಯಾಕಮ್ಮ ವೆಟ್ಟಿದೆ ಪಿಲ್ಲೋ, ಯಾಕೆ ವೆಟ್ಟಿದೆ ಪಿಲ್ಲೋ ಅಂದರೆ ಏನಿಲ್ಲ ನಂಗೆ ಕೋಲ್ಡ್ ಆಗಿದೆ ಬಿಡಪ್ಪ. ಈ ಥರ ಬಾತ್ರೂಮಲ್ಲಿ 1 ಅವರ್ ಹತ್ತಿದ್ದೀನಿ ಮ್ಯಾಮ್, ಒಬ್ಬಳೇ ನೀರು ಹಾಕ್ಕೊಂಡು ಹತ್ತಿದ್ದೀನಿ. 1 ಅವರು ನೀರು ಹಾಕ್ಕೊಂಡು ಜೋರಾಗಿ ನೀರು ಹಾಕ್ಕೊಂಡು ಹತ್ತಿದ್ದೀನಿ. ಮೆಂಟಲ್ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೆ. ಅದಕ್ಕೆ ನಾನು ಪ್ರಾಣನೇ ಬೇಡ ಅಂತ ಇದ್ದವಳನ್ನ ಇದು ಮಾಡ್ಕೊಂಡ್ಬಿಟ್ಟಿದ್ದೆ. ಅವನು ಯಾರೋ ಕಂತ್ರಿ ಮಾಡಿರೋ, ಲಜ್ಜೆಗೇಡಿ ಮಾಡಿರೋ ಇದಕ್ಕೆ ನಿಮ್ಮ ಮಗನ ತಬ್ಲಿ ಮಾಡ್ತೀರೇನ್ರಿ? ಪ್ರೀತಿ ಮಾಡಿ ಮದುವೆ ಆಗಿದ್ದೀರಿ, ಹಾಂ? ಗಂಡ ಮತ್ತು ಮಗನ್ನ ರಸ್ತೆಯಲ್ಲಿ ನಿಲ್ಲಿಸ್ತೀರಾ? ಕೊರಳು ಪಟ್ಟಿ ಬಂದು ನಡಿ ಸ್ಟೇಷನಿಗೆ ಅಂತ ಮಾಡಬೇಕಿತ್ತು, ಇಲ್ಲ ಒದ್ದು ನೀವೇ ಒಳಗೆ ಹಾಕಿಸ್ಬೇಕಿತ್ತು. ನೀವು ಯಾಕ್ರಿ ನಿಮ್ಮ ಜೀವ ಕೊಡ್ತೀರಿ? ನಿಮ್ಮ ಸ್ಥಾನದಲ್ಲಿ ನಿಂತ್ಕೊಂಡು ನನಗೆ ಅದನ್ನು ಅನುಭವಿಸೋ ತಾಕತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಟಚ್ ಯಾವ ಹೆಣ್ಣು ಮಕ್ಕಳಿಗೂ ಪ್ರಪಂಚದಲ್ಲಿ ಹಾಕ್ಕೊಡ್ದು. ಬಟ್ ನೀವು ತಿಂದಿರೋ ನೋವಿನ ಪ್ರಮಾಣ ಏನು ಅಂತ ಐ ಕ್ಯಾನ್ ಯೋಚನೆ ಮಾಡ್ಬೋದು ಮೇಡಮ್. ನಾನು ತಗೊಳ್ಳಿ ನಂಬರ್ ಹಾಕಿ ಅವನು ಯೋಚನೆ ಮಾಡ್ಬೋದು ನಾನು. ಬಟ್ ಮುಗಿದೋಯ್ತೆಲ್ಲ. ಯಾವುದೇ ಕಾರಣಕ್ಕೂ ನಿಮ್ಮ ಗಂಡ ನಿಮ್ಮನ್ನು ಬಿಟ್ಕೊಡಲ್ಲ ಅಂತ ಹೇಳಿದ್ದಾರೆ. ಮುದ್ದಾದ ಮಗ ಮನೇಲಿ ಕಾಯ್ತಿರ್ತಾನೆ. ಏನು ಹೇಳಿ, ನಿಮ್ಮ ಮಗ 9 ತಿಂಗಳು ಹೊತ್ತು ಎತ್ತಿದ್ರಲ್ಲ, ಹೋಮ್ವರ್ಕ್ ಬರೆಸ್ತಾ ಇದ್ರಲ್ಲ, ಊಟ ಮಾಡಿಸ್ತಿದ್ರಲ್ಲ, ಆ ಮಗು ನಿಮಗೆ ಕಾಯ್ತಾ ಇರುತ್ತೆ. ಇವತ್ತಿಂದ ಅವನು ಏನು ಕೇಳಿದ್ರು ಹೇಳಿ, ಕರ್ಕೊಂಡೋಗಿ ಆಚೆಗೆ. ತುಂಬ ಒಂಥರ ಇನ್ನು ಮುಂದಕ್ಕೆ ನಿಮ್ಮ ಮಗನ್ನ ನಿಮ್ಮ ಗಂಡನ ನೀವು ನೋಡೋ ದೃಷ್ಟಿನೇ ಬದಲಾಗುತ್ತೆ ಮೇಡಮ್. ನೀವು ಅಳಬೇಡಿ ಅನ್ನಲ್ಲ, ಎಷ್ಟು ಬೇಕೋ ಅಷ್ಟು ಹೊತ್ತು ಸುಮ್ಮನಾಗ್ಬಿಡಿ. ನಾಳೆಯಿಂದ ಇನ್ನೊಂದು ಅರ್ಧ ಗಂಟೆಯಿಂದ ನಿಮ್ಗೆ ಹೊಸ ಜೀವನ ಶುರು. ನೀವು ಪ್ರೀತಿ ಮಾಡಿ ಮದುವೆ ಆಗಿದ್ದ ಗಂಡ, ನಿಮ್ಮ ಮಗು, ಇಷ್ಟೇ, ಇನ್ಯಾರೂ ಇಲ್ಲ. 1 ವರ್ಷ ದೈಹಿಕವಾಗಿ ನಿಮ್ಮನ್ನು ದೂರ ಇರಿಸಿದ್ದ ಪಾಪಿ. ಎಷ್ಟು ಕೋಪ ಬರ್ತಾ ಇದೆ ಅವನ ಎದುರಿಗೆ ಬಂದ್ರೆ ಇವಾಗ ನಿಮಗೆ. ಆ ಕೈಗಿಂತ ಇನ್ನೊಂದು ಕೈ ಬೇಕಾ ನಿಮಗೆ? ಇನ್ನೇನಾದರೂ ಶಕ್ತಿ ಬೇಕಾ ನಿಮಗೆ? ಏನು ಹೆಸರು ಹೇಳಿದ್ರಿ ಅವ್ರ ತಂದದ್ದು? ಜನಾರ್ದನ್. ಕುಟುಂಬನೇ ತಲೆ ಮರೆಸ್ಕೊಂಡು ಹೋಗಿದ್ರಿ. ಅಂತ ಪಾಪಿನ ಹುಟ್ಟಿಸಿದ ಮೇಲೆ ಕರ್ಮ ಅನುಭವಿಸಿ. ನೀವು ಊರಲ್ಲಿ ಮಾನ ಮರ್ಯಾದೆ ಹೋಗುತ್ತೆ. ಜ್ಯೋತಿಷ್ಯ ಹೇಳ್ತೀನಿ ಅಂತ ಎಷ್ಟು ಜನ ಹೆಣ್ಮಕ್ಳು ಮನೆ ಹಾಳು ಮಾಡಿದಿರಿ, ಹೆಣ್ಮಕ್ಳನ್ನ ಹಾಳು ಮಾಡಿದಿರಿ, ಎಷ್ಟು ಮನೆಗಳನ್ನು ತಿಂದು ತೆಗಿತೀರಿ. ಈ ಕಡೆ ದುಡ್ಡು ಮಾಡ್ಕೋ, ಹೆಣ್ಮಕ್ಳನ್ನು ಅನುಭವಿಸೋ ಯಾವನೋ ನೀನು ಜ್ಯೋತಿಷಿ. ನೀನು ನಾನೊಬ್ಬ ಜ್ಯೋತಿಷಿ ಅಂತ ಹೇಳ್ಕೊಳ್ಳೋ ಆ ಪದ ನಿನ್ನ ಬಾಯಿಂದ ಬರೋ ಯೋಗ್ಯತೆ ಇದೆಯಾ? ಲಜ್ಜೆಗಿಟ್ಟವ. ಬಿಟ್ಟುಬಿಡಿ ಮೇಡಮ್, ಎಲ್ಲ ಮುಗಿದೋಯ್ತು. ನೀವು ಜಸ್ಟ್ ಯೋಚನೆ ಮಾಡಿ, ನೀವು ಪ್ರೀತಿ ಮಾಡಿದವ್ರು ನಿಮ್ಮ ಪಕ್ಕ ಇದ್ದಾರ್ರಿ. ಅದಕ್ಕೆ ಸಂಕೇತವಾಗಿ ನಿಮ್ಮ ಮಗ ಸ್ಕೂಲಿಂದ ಬಂದಿರ್ತಾನೆ, ಇವತ್ತು ರಜೆ ಇದೆ, ಮನೇಲಿರ್ತಾನೆ, ಕಾಯ್ತಿರ್ತಾನೆ. ಎಲ್ಲ ಬಿಟ್ಬಿಡಿ. ಇಲ್ಲಿ ತನಕ ಏನೇನಾಗಿತ್ತು ಅವನನ್ನ ಎಷ್ಟು ನೆಗ್ಲೆಕ್ಟ್ ಮಾಡಿದ್ರಿ ಮಗನ ಈ ವಿಚಾರವಾಗಿ, ಎಲ್ಲ ಬಿಟ್ಟು ಹೋಗಿ ಅಪ್ಕೋಬಿಡಿ. ಹೇಳ್ತೀನಿ, ಮಗನ ಅಪ್ಕೋಬಿಡಿ. ನೀವು ನಿಮ್ಮ ಕೈಯಾರ ಅಡುಗೆ ಮಾಡಿ ಗಂಡನಿಗೂ ಬಡಿಸಿ, ಮಗನಿಗೂ ಬಡಿಸಿ. ಇನ್ನೊಂದು ಹಂತ ಶುರು ಆಯಿತು ನಿಮ್ಮ ಜೀವನ. ತುಂಬ ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಇನ್ನೆಂಥದ್ದೇ ಕೆಟ್ಟ ಸಿಚುವೇಶನ್ ಬರಲಿ, ದೇವ್ರು ಬರಬೇಕು, ನಿಮ್ಮ ಜೀವ ತಗೊಂಡು ಹೋಗ್ಬೇಕು. ಬಿಟ್ರೆ ನಿಮ್ಗೆ ಆ ಹಕ್ಕಿಲ್ಲ. ಮಗು ಇದೆ, ಗಂಡ ಇದ್ದಾನೆ, ನೆನಪಲ್ಲಿರಲಿ. ಮಗು ಇದೆ, ಎಕ್ಸ್ಪೆಷಲಿ ಮಗು ಇದೆ. ಅವನಿಗೆ ಏನಾಗಬೇಕೋ ತಕ್ಕ ಶಾಸ್ತಿ ಆಗತ್ತೆ. ನಾವು ನಿಮ್ಮನ್ನು ಕೂರಿಸ್ಕೊಂಡ್ವಿ, 1.5-2 ಗಂಟೆ ಹರಿಕತೆ ಕೇಳಿದ್ವಿ, ಕಳಿಸ್ಕೊಟ್ವಿ. ಇನ್ನೂ ನಾವು ಅದನ್ನು ಮಾಡಲ್ಲ, ಫಾಲೋ ಅಪ್ ಮಾಡ್ತೀವಿ. ಅವನಿಗೆ ಏನಾಗಬೇಕು, ಅವನ ನಿಮ್ಮನ್ನ ಮೆಂಟಲಿ ಎಷ್ಟು ತಿಂದು ತೇಗ್ಬೋದು ಹಂಗೆ ಮಾಡಿದಾನೆ. ಅವ್ರ ಕುಟುಂಬಸ್ಥರು ಆ ನೋವು ತಿನ್ನಬೇಕು.
ತಿನ್ಬೇಕು ಅವ್ರ ಕುಟುಂಬಸ್ಥರು. ಅವನ ಹೆಂಡತಿಗೆ ಗೊತ್ತಾಗಬೇಕು ನಾನು ಎಂಥ ಕಾಮಕನನ್ನ ಕೆಟ್ಟು ಹುಳನ ಮದುವೆ ಆದೆ, ಅವನ ಜೊತೆಗೆ ಸಂಸಾರ ಮಾಡಿದೆ ಅಂತ ಅವನ ಹೆಂಡತಿಗೆ ಗೊತ್ತಾಗಬೇಕು. ದೂರ ಇಡ್ಬೇಕು ಅವನ ಹೆಂಡತಿ. ನಿಮ್ಮನ್ನ ಹೆಂಗ್ ಎಷ್ಟು ಒಂದೂವರೆ ವರ್ಷ ಚೆನ್ನಾಗಿದ್ದ ಗಂಡ ಹೆಂಡತಿನ ದೂರ ಮಾಡಿದ್ನಲ್ಲ, ಅದೆಲ್ಲ ರಿಪೀಟ್ ಆಗುತ್ತೆ. ತಲೆ ಕೆಡಿಸ್ಕೋಬೇಡಿ, ಶಾಪ ಅಲ್ಲ ಇದು, ರಿಪೀಟ್ ಆಗುತ್ತೆ. ಯಾವ ಹೆಂಡತಿ ತನ್ನ ಗಂಡ ಇಂಥ ಕಾಮಕ ಅಂತ ಗೊತ್ತಾದ್ರೆ ಯಾರು ಇರ್ತಾರೆ ಜೊತೆಯಲ್ಲಿ? ಆ್ಯಂಡ್ ಅವ್ರ ಅಪ್ಪ ಅಮ್ಮನೂ ತಲೆ ಎತ್ಕೊಂಡು ಓಡಾಡೋಕ್ಕಾಗುತ್ತೆ ಇದರಲ್ಲೆಲ್ಲ. ಇನ್ನೂ ಮಾನ ಮರ್ಯಾದೆ ಅನ್ನೋದು ನಮ್ಮಲ್ಲಿ ಎಂಥ ಕಳ್ಳನೇ ಆಗಿರಲಿ, ಮಾನ ಮರ್ಯಾದೆ ಇಟ್ಕೊಂಡಿರ್ತಾನೆ ಅವನು. ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ. ಅವರೇ ಒದ್ದು ಒಳಗಾಕಿಸ್ತಾರೆ ಸಿಗ್ಲಿಲ್ಲ ಅಂದರು. ಸಮಾಧಾನ ಆಗಿ ಹಗುರಾಗಿದೆಯಾ ಮನ್ಸಿವಾಗ? ಎಲ್ಲ ಹೇಳ್ಕೊಂಡ್ರಾ? ಹೇಳ್ಕೊಂಡೆ. 1.5 ವರ್ಷ ಪಟ್ಟಿದ ನೋವು, ಹಾಕಿದ ಕಣ್ಣೀರು, ಆ ಸಂಕಟ, ಗಂಡನಿಗೆ ಹೇಳ್ಕೊಳಕ್ಕಾಗ್ತಿಲ್ಲ, ಕೆಲಸದ ಮೇಲೆ ಫೋಕಸ್ ಮಾಡೋಕ್ಕಾಗ್ತಿಲ್ಲ. ನಾನು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ನಾನು ದುಡಿಬೇಕು, ನನ್ನ ಗಂಡನಿಗೂ ಫಿನಾನ್ಷಿಯಲಿ ಸಪೋರ್ಟ್ ಮಾಡಬೇಕು, ನನ್ನ ಮಗ ಕೇಳಿದೆಲ್ಲ ನಾನು ಕೊಡಿಸ್ಬೇಕು, ನನ್ನ ಜೀವನ ಹಿಂಗಿರಬೇಕು ಅಂತ ಕನ್ಸು ಕಟ್ಟಿ ಅದೊಂದು ಅಕಾಡೆಮಿ ಶುರು ಮಾಡಿದ್ರಲ್ಲ, ತುಂಬ ಚೆನ್ನಾಗಿ ಫೋಕಸ್ ಮಾಡಿ. ನಿಮ್ಮಿಂದ ಇನ್ನೂ 1000 ಜನ ಸ್ಟೂಡೆಂಟ್ಗಳು ಬಂದು ಅನ್ನ ತಿನ್ನಂಗಾಗಲಿ ಅದ್ರಲ್ಲಿ ಕಲಿತು. ಎಲ್ಲ ಬಿಟ್ಬಿಡಿ, ಕೆಟ್ಟ ಕನಸು. ಬೆಳಗ್ಗೆ ಎದ್ದಿದ್ದೀರಿ, ಫ್ರೆಶ್ ಆಗಿ ಜೀವನ ಮಾಡಿ. ಇಷ್ಟೇ ನೀವು ಅನ್ಕೋಬೇಕಾಗಿರೋದು. ನಿಮ್ಮ ಗಂಡ ಅವಾಗಲಿಂದ ನಿಮ್ಮ ಕೈ ಹಿಡ್ಕೊಂಡಿದ್ದಾರೆ, ಅಲ್ಲಿಗೆ ಅರ್ಥ ನಾನು ಇರ್ತೀನಿ, ತಲೆ ಕೆಡಿಸ್ಕೋಬೇಡ ಅಂತ. ಆ್ಯಂಡ್ ಸರ್, ನಿಮಗೆ ಬುದ್ಧಿ ಹೇಳುವಷ್ಟು ದೊಡ್ಡವಳಲ್ಲ, ಬಟ್ ಈ ವಿಚಾರದಲ್ಲಿ ಹೆಣ್ಮಕ್ಳಿಗೆ ಆ ಭಯ ಇದ್ದೇ ಇರುತ್ತೆ. ಅವನೆಷ್ಟೇ ನಂಬಲಿ ನನ್ನ ಗಂಡ, ಅವನೆಷ್ಟೇ ಪ್ರೀತಿ ಮಾಡಿರಲಿ, ಎಲ್ಲಿ ನನ್ನ ಬಗ್ಗೆ ಅನುಮಾನ ಪಟ್ಬಿಡ್ತಾನೋ ಅನ್ನೋಂಥ ಭಯ ಅಂತೂ ಇದ್ದೇ ಇರುತ್ತೆ. ತಲೆ ಮೇಲೆ ತಲೆ ಬೀಳಲಿ ಸರ್, ಜಗತ್ತೇ ಬರಲಿ, ಬಿಟ್ಕೊಡ್ಬೇಡಿ ಹೆಂಡತಿ ಮಕ್ಕಳನ್ನು. ಇಲ್ಲ ಮೇಡಮ್, ಕಾನೂನು ಪ್ರಕಾರವಾಗಿ ಅವನಿಗೆ ಏನಾಗಬೇಕು ತಕ್ಕ ಶಿಕ್ಷೆ ಅವನಿಗಾಗತ್ತೆ. ಇವತ್ತಿಂದ ಹೊಸ ಜೀವನ ಶುರು ಮಾಡಿ. ಖಂಡಿತ. ತುಂಬ ಹೊತ್ತು ಕೂರಿಸಿದ್ದೀನಿ, ಇನ್ನೂ ನಿಮ್ಮನ್ನು ಕಾಯಿಸಲ್ಲ, ಮನೇಲಿ ಮಗು ಕಾಯ್ತಾ ಇರುತ್ತೆ. ಹೇಳಿದ್ನಲ್ಲ ಮೇಡಮ್, ನಿಮ್ಮ ಕೈಯಾರೆ ಅಡುಗೆ ಮಾಡಿ ಮಗುಗೆ ಹೇಳ್ತೀನಿ. ಇನ್ನೊಂದ್ಸಲ ವೀಕ್ಷಕರಿಗೆ ಹೇಳೋದು, ನಂಬೇಡ್ರಿ, ಜ್ಯೋತಿಷ್ಯ ಸೈಂಟಿಫಿಕ್ ಆಗಿದೆ. ನಾನು ಈಗಲೂ ಹೇಳ್ತೀನಿ, ನಾನು ಈಗಲೂ ಅದನ್ನೇ ಹೇಳ್ತೀನಿ. ಅದು ಬಹಳ ತೂಕವಾದ್ದು. ಅದೊಂಥರ ಕತ್ಲೆಯಲ್ಲಿ ಇರ್ತೀವಲ್ಲ ನಾವು, ಏನೋ ಒಂದು ಬೆಳಕು ತೋರಿಸುತ್ತೆ, ಈ ದಾರಿಲಿ ಹೋಗು, ಸರಿಯಾಗಿ ಹೋಗ್ತೀಯಾ, ಇಲ್ಲಿ ಮುಳ್ಳಿದೆ ಅಥವಾ ಇಲ್ಲಿ ಇನ್ನೇನೋ ಇದೆ, ಈ ಕಡೆ ಹೋಗು ಅಂತ ಹೇಳೋದು ಜ್ಯೋತಿಷ್ಯ. ಇದೊಂಥರ GPS ಟ್ರ್ಯಾಕ್ ಮಾಡ್ತಾರಲ್ಲ ಹಾಗೆ. ಬಟ್ ನಾನು ನಿನಗೆ ವಶೀಕರಣ ಮಾಡ್ಕೊಡ್ತೀನಿ, ಅದನ್ನು ಸರಿ ಮಾಡ್ಕೊಡ್ತೀನಿ, ಸಂತಾನ ಭಾಗ್ಯ, ಅದು ಹೆಂಗ್ರಿ ಸಂತಾನ ಭಾಗ್ಯ ಜ್ಯೋತಿಷ್ಯದಲ್ಲಿ ಸಿಕ್ಬಿಡುತ್ತೆ? ಆ ಜ್ಯೋತಿಷಿಗಳನ್ನ ನಂಬೇಡಿ ಕಣ್ರಿ. ಹಂಗೇನಾರು ಹೇಳಕ್ಕೆ ಬಂದರೆ ಕಪಾಳಕ್ಕೆ 2 ಬಾರಿಸಿ ಹೇಳ್ತೀನಿ. ಇದು ಇಲ್ಲಿಗೆ ಮುಗಿದೋಗ್ಬಿಡ್ಬೇಕು. ನೋಡ್ಬಿಟ್ವಿ ಇದೊಂದು ವರ್ಷದಲ್ಲಿ ಯಾವನ್ ಜ್ಯೋತಿಷಿ ಅಂತ ಹೇಳ್ಕೊಂಡು ಬಂದವನು ಯಾವ್ಯಾವ ಹಣೆ ಬರ ಅಂತ. ಹೋಗಿ ಬನ್ನಿ ನೀವು. ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಬಿ ಕೇರ್ಫುಲ್. ನಂಬಿಕೆನ ಅಥವಾ ಎಮೋಷ್ನಲಿ ಯಾರ್ಯಾರ್ದೋ 3ನೇ ವ್ಯಕ್ತಿಗಳ ಬಗ್ಗೆ ಗೊತ್ತಿಲ್ಲದಲ್ಲೇ ಇರೋರ ಮೇಲೆ ಇನ್ವೆಸ್ಟ್ ಮಾಡಬೇಡಿ.